ಜಾಲಾಡೋದು ಅಂದ್ರೆ ಗೊತ್ತಲ್ಲ, ಬಟ್ಟೆ ನೆನ್ಸಿ ಎತ್ತೆತ್ ಹೋಗ್ದು ಬ್ರಷ್ ಹಾಕಿ ಉಜ್ಜಿ ಹಿಂಡಿ ಕಸ್ಕಿ ಕೊನೆಲ್ ನೀರಲ್ಲಿ ಆಡ್ಸಿ ಸಾಕಪ್ಪ ಶಿವನೇ ಎಲ್ಲಾ ಕೊಳೆ ಹೋಯ್ತು ಅಂತ ಬಟ್ಟೆ ಅಂದಾಗ ಅದನ್ನ ಕಂಬಿ ಮೇಲೆ ಹಾಕೋದು. ಹಾಗಾದ್ರೆ ನಾವು ಕೊಳೆ ಅಂಟಿರೋ ಬಟ್ಟೆಗಳು ಆಚೆ ಹೋಗಿ ಮನ್ಸುಗಳು, ಅದನ್ನ ಹೊಗ್ದು ಅದ ಮಾಡಕ್ಕೆ ಮತ್ತೆ ನಾನ್ ವಾಪಸ್ ಬಂದಿದ್ದೀನಿ. ಆಡೋ ಆಟದಲ್ಲಿ ಒಬ್ರೇ ಗೆಲ್ತಾ ಇದ್ರೆ ಮಜಾ ಇರೋಲ್ಲ ಅನ್ನೋ ಕಾರಣಕ್ಕೆ ಆ ದೇವ್ರು ಒಂದ್ಸತಿ ನನ್ನ ಸೋಲ್ಸಿರೋದು. ಆದ್ರೆ ಆ ಸೋಲು ನೀವು ಬಯಸಿದ ರಿಸಲ್ಟ್ ಕೊಡ್ಲಿಲ್ಲ. ಈ ಮನೆಯಿಂದ ಆಚೆ ಹೋಗಿದ್ದು ತಾತ್ಕಾಲಿಕ ಅಂದ್ಮೇಲೆ ಈಗ ಮತ್ತೆ ವಾಪಸ್ ಬಂದ್ ನಿಮ್ ಮುಂದೆ ನಿಂತಿದ್ದೀನಿ ಅಂದ್ರೆ ಗೆಲುವು ನಂದೇ ತಾನೇ. ನಾನಂತೂ ಒಂದ್ ತೀರ್ಮಾನಕ್ಕೆ ಬಂದಿದ್ದೀನಿ ಅತ್ತೆ. ಯಜಮಾನ್ರೆ, ಈ ಮಾತನ್ನ ನೀವು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಇಷ್ಟ ದಿವಸ ಆಡಿದ್ದು ನೀವು ನಿಮ್ಮಾಟಗಳು, ಅದಕ್ ನನ್ ಕೈಲಾದ ಉತ್ತರನ ಕೊಡ್ತಾ ಹೋದೆ. ಇನ್ ಮುಂದೆ ಶುರು ಆಗೋದು ನನ್ನ ಆಟ. ತಾಕತ್ತಿದ್ರೆ ನಿಮ್ ಕೈಲಾದ ಉತ್ತರ ಕೊಡಿ ನೋಡೋಣ. ಇಷ್ಟ ದಿವ್ಸ ನನ್ ಕಣ್ಣೆಚ್ಚರಿಕೆಯ ದೃಷ್ಟಿಯಿಂದ ನಿಮ್ಮನ್ನ ನೋಡ್ತಾ ಇತ್ತು, ಇನ್ ಮುಂದೆ ನನ್ ಮೈಯೆಲ್ಲ ಕಣ್ಣಾಗಿರುತ್ತೆ. ಯಾಕಂದ್ರೆ ಮತ್ತೆ ನಾನ್ ನಿಮ್ಮನೆಗ್ ವಾಪಸ್ ಬಂದಿದ್ದು ನಿಮ್ಗಳಿಗೆ ಸರಿಯಾದ ಪಾಠ ಕಲ್ಸಕ್ಕೆ. ಪ್ಲೇಟ್ ಉಲ್ಟಾ ಮಾಡಕ್ ನನಗೂ ಬರುತ್ತೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ಇನ್ನು ನನ್ ಗುರಿ ಒಂದೇ, ನಿಮ್ ಜನ್ಮ ಜಾಲಾಡೋದು. ದಿನಕ್ಕೊಂದ್ ಶಾಕ್ ಆದಿರುತ್ತೆ, ಪ್ರತಿ ರುಚಿ ಹೊಸ ರುಚಿ. ಇದು ನಾನ್ ಮಾಡೋ ಬದುಕು ಅಡಿಗೆ, ತಿನ್ನೋರ್ ನೀವೇ. ಬದುಕು ನನಗೆ, ನಡಕ ನಿಮಗೆ. ಕಾಯ್ತಾ ಇರಿ. ಶೋ ಬಿಗಿನ್ಸ್ ಫ್ರಮ್ ಟುಮಾರೋ. ನಾಳೆಯಿಂದ ಸಿನಿಮಾ ಶುರು. ಬೆಂಕಿಯಲ್ಲಿ ಬಿದ್ದು ಯಾವ ಶಂಕೆಯೂ ಇಲ್ಲದೆ ಹೂವಂತೆ ಎದ್ದು ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ, ಗೆದ್ದೆ ಗೆಲ್ಲುವೆ ಒಂದು ದಿನ. ಯಾಕೆ ಸುಶೀಲಾ, ಒಳ್ಳೆ ಪ್ರೈಮರಿ ಸ್ಕೂಲ್ ಟೀಚರ್ ತರ ನಿಂತು ಬಿಟ್ಟಿದ್ಯಾ? ಕೈಯಲ್ಲಿ ಬೆತ್ತ ಒಂದಿದ್ರೆ ಚೆನ್ನಾಗಿರ್ತಿತ್ತು ನೋಡು. ಕೋಲ್ ಇದ್ದಿದ್ರೆ ಕೊಟ್ಟೆ ಬಿಡೋಣ ಅನ್ನಷ್ಟು ಕೋಪ ಬರ್ತಾ ಇದೆ. ಯಾಕೋ ನಾನು ಹಾಡಿದ ಹಾಡಲ್ಲಿ ಏನಾದ್ರು ತಪ್ಪಿತ್ತಾ? ಇದೆಯಲ್ಲ, ಗೆದ್ದೇ ಗೆಲ್ಲುವೇನು ಒಂದು ದಿನ ಅಂತಿದ್ದೀರಲ್ಲ, ಆ ಗೆಲುವಿಗೆ ನಿಮ್ಮ ಶ್ರಮ ಏನು? ಗೀತಾ ಅನ್ನೋ ಮಗಳನ್ನ ಈ ಭೂಮಿಗೆ ತಂದಿದ್ದು ನಾನೇ, ಹೆತ್ತಿದ್ದು ನಾನು, ಕೊಟ್ಟಿದ್ದು ನಾನು. ಅದು ಬಿಡಿ, ಗೆಲ್ಲಲೇಬೇಕು ಒಳ್ಳೆತನ ಅಂತಿದ್ದೀರಲ್ಲ, ಆ ಒಳ್ಳೆತನ ನಿಮ್ದ ಅಲ್ಲ, ಗೀತಂದು. ಸ್ವಾಭಿಮಾನನ ಪಕ್ಕಕ್ಕಿಟ್ಟು ಮಾವನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಾಳೆ. ಅದನ್ನೇ ತಂತ್ರ ಅನ್ನೋದು ಸುಶೀಲಾ. ಎಲ್ಲೋ ಗೀತಿನೊಳಗಡೆ ನನ್ ಜೀನ್ಸ್ ವರ್ಕ್ ಆಗ್ತಾ ಇದೆ ಅನ್ಸತ್ತೆ. ಅರ್ಥವಾಗ್ಲಿಲ್ವೋ? ಜೀನ್ಸ್ ಅಂದ್ರೆ ವಂಶವಾಹಿನಿ ಅಂತ ಅರ್ಥ. ಈಗ ನಿನ್ನ ಮಗಳು ಉಪಯೋಗಕ್ಕೆ ಬರ್ತಾಳೆ, ಅಳಿಯಂದ್ರ ಜೊತೆ ಸ್ವಲ್ಪ ಅಡ್ಜಸ್ಟ್ ಆಗಿ ಸಂಸಾರ ಶುರು ಆಗ್ಬಿಟ್ರೆ ಸಾಕು. ಅವಳು ಬದುಕೋತಾಳೆ. ಇಲ್ಲ, ನಾನ್ ಬದುಕೊಳ್ತೀನಿ. ಯಾಕಂದ್ರೆ ಲಕ್ಷ್ಮಿ ವಾಸ ಮಾಡಿರೋ ಮನೆ ಕಣೆ ಅದು. ಆದ್ರೂ ಸವಾಸ ಸಿಕ್ಕಾಗ ತಾನೆ ಈ BP ಶ್ರೀನಿವಾಸನ ಶ್ರೀಮಂತಿಗೆ ಲಾಂಗ್ ಜಂಪ್ ಮಾಡಕ್ ಸಾಧ್ಯ. ಯಾಕೋ ಈ ಕುಹಕನಗೆ? ಮಗಳನ್ನ ಒಳ್ಳೆ ಮನೆಗೆ ಸೇರ್ಸೋದು ತವರಿನ ಸಂಸ್ಕಾರ ಆಗಿರ್ಬೇಕು ರೀ. ಅದು ಬಿಟ್ಟು ಅವಳಿಂದಾನೇ ಉದ್ಧಾರ ಆಗ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಿದ್ರೆ ಎದ್ದೇಳಕ್ಕಾಗ. ಬಿದ್ದೋಗುತ್ತೆ. ಒಳ್ಳೆ ಎಮೋಷನ್ ಫೂಲ್ ತರ ಮಾತಾಡ್ತಾಳೆ. ಗಂಡನ ಪ್ರಮೋಷನ್ ಏನಾಗ್ತಿದೆ ಅಂತ ಆಲೋಚನೆ ಮಾಡೋಕೆ ಪರಿಜ್ಞಾನ ಇಲ್ದರೆ ಹೆಂಡತಿ. ಇದಕ್ಕೆ ನಾನು ಪ್ರತಿಕ್ರಿಯೆ ಕೊಡಬಾರ್ದು. ಆನಂದದ ಆಕಳಿಕೆ ಬರ್ತಾ ಇದೆ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಇದೆ ಅಂತ ಅರ್ಥ.
ಟೋಟಲ್ ಆಗಿ ನಮ್ಮ ನೆಮ್ಮದಿ ನೆಗೆದು ಬಿತ್ತೋಯ್ತು ತಂಗಮ್ಮ. ನಮ್ಮ ಪ್ಲ್ಯಾನನ್ನೆಲ್ಲ ಕೆಡಿಸಿ ನಮ್ಮ ಮುಂದೆನೇ ನಾಟಕ ಮಾಡಿ ತಲೆ ಬಾಗಿಸಿ ನಮಗೆ ನಾಳೆಯಿಂದ ಸಿನಿಮಾ ತೋರಿಸ್ತೀನಿ ಅಂತ ಹೇಳೋಗಿದ್ದಾಳಲ್ಲ ತಂಗಮ್ಮ. ದೇವ್ರೇ, ಅವಳೇನು ಮಾಡ್ಬೋದು, ನಮ್ಗಿನ್ನೇನು ಕಾದಿದೆಯೋ ಗ್ರಾಚಾರ ಭಗವಂತ. ಅವಳು ಏನು ಮಾಡಕ್ಕಾಗಲ್ಲ ಮಾಮ. ಅಪ್ಪ ಭಗವಂತ, ಇದೊಂದು ಡೈಲಾಗ್ ಹೇಳೋದನ್ನ ಬಿಟ್ಟು ಬೇರೆ ಏನು ಕಡ್ದು ಕಟ್ಟ ಹಾಕಿಲ್ಲ. ಇದೇ ಆಯ್ತು ಬಿಲ್ಡಪ್ ಮಾತ್ರ. ನೋಡು, ಗೀತಾ ತುಂಬಾ ಬ್ರಿಲಿಯಂಟ್. ಅವಳೊಂಥರ ಕರೆಂಟ್ ಇದ್ದಂಗೆ. ಅವಳ ವಿಚಾರಕ್ಕೆ ಹೋಗೋವಾಗ್ಲೇ ನಾವು ಯೋಚನೆ ಮಾಡಬೇಕು, ಶಾಕ್ ಹೊಡಿಸ್ಕೊಂತೀವಿ. ಅಣ್ಣ, ನಿನಗೆ 1000 ಸತಿ ಹೇಳಿದ್ದೀನಿ ಅವಳನ್ನ ನನ್ನ ಮುಂದೆ ಹೊಗಳ್ಬೇಡ ಅಂತ. ತಂಗೆಮ್ಮ, ಗುಣಕ್ಕೆ ಮತ್ಸರ ಇರಬಾರ್ದು. ಕೌಂಟ್ರು ಅವಳು ನಮಗಿಂತ ಚೆನ್ನಾಗಿ ಕೊಡ್ತಾಳ, ತಿಳ್ಕೊ. ಅಲ್ಲ ತಂಗೆಮ್ಮ, ಇರೋದನ್ನ ಇದ್ದಂಗೆ ಒಪ್ಕೊಂಡ್ರೆ ಏನ್ ತಪ್ಪು? ಅಣ್ಣ, ಇನ್ನು ಒಂದು ಮಾತಾಡಿದ್ರು ನಿನ್ನನ್ನ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತೀನಿ. ಗೀತಾ ವಿರುದ್ಧವಾಗಿ ಏನಾದ್ರು ಪ್ಲಾನ್ ಮಾಡಕ್ಕ? ಅಲ್ಲ, ನಿನ್ನನ್ನ ಮೇಲಿಂದ ತಳ್ಳೋದಕ್ಕೆ. ಯೋಚನೆ ಮಾಡ್ಬೇಡಮ್ಮ. ಅವಳು ನೇರವಾಗಿ ಬಂದು ಅಪ್ಪನ ಕಾಲ್ ಹಿಡಿದೇ ಹೋಗಿದ್ದಿದ್ರೆ ಆಗ್ತಿದ್ದೆ ಬೇರೆ. ಅಷ್ಟೇ ಅಲ್ಲ, ಅವಳು ಏನ್ ಮಾಡಿಲ್ವೋ ಅದನ್ನ ಒಪ್ಕೊಂಡು ಕ್ಷಮೆಗಿಟ್ಟಿಸ್ಕೊಂಡ್ಬಿಟ್ಲು. ಆದ್ರೆ ಒಂದಂತೂ ಸತ್ಯ, ಮುಳ್ಳು ಮೇಲೆ ಸೀರೆ ಬಿದ್ರು, ಸೀರೆ ಮೇಲೆ ಮುಳ್ಳು ಬಿದ್ರು ಅರಿಯೋದು ಸೀರೆನೆ. ಯಪ್ಪಾ ಭಗವಂತ, ಗಾದೆ ಕೇಳಿ 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 ನನ್ನ ಕಿವಿನಲ್ಲಿ ರಕ್ತ ಬರ್ತಿದೆ ಕಣೋ. ಸವಕಲಾಗೋಗಿದೆ, ತುಂಬಾ ಹಳೇದದು. ನಾನೇ ಕಳೆದ 300 ವರ್ಷಗಳಿಂದ ಆ ಗಾದೆನ ಹೇಳ್ತಾ ಇದ್ದೀನಿ. ಹೊಸದಿ ಏನಾದ್ರು ಹೇಳೋ. ನೋಡು, ನೀರ್ ಮೇಲೆ ಮೊಬೈಲ್ ಬಿದ್ರು, ಮೊಬೈಲ್ ಮೇಲೆ ನೀರ್ ಬಿದ್ರು ಹಾಳಾಗೋದು ಮೊಬೈಲಿ. ಇಲ್ಲಿ ನೀರು ಅನ್ನೋದು ಮಾತ್ರ ಗೀತಾ. ಅಂದ್ರೆ ಕಾರ್ಪೊರೇಷನ್ ಟ್ಯಾಪಲ್ಲಿ ಬರುತ್ತಲ್ಲ ತಣ್ಣಗೆ, ಹಂಗಲ್ಲ ತಂಗಿವ, ಸುನಾಮಿ ತರ ಬರ್ತಾನೆ. 100% ಅವಳ ಪ್ಲಾನು ಭಯಂಕರವಾಗಿರುತ್ತೆ ತಂಗಿವ. ಸಾಕು ಮಾಡೋಣ. ಅವಳು ಪ್ಲಾನ್ ಏನಿರುತ್ತೆ ಅಂತ ನಾವು ಯೋಚನೆ ಮಾಡೋದು ಬೇಕಾಗಿಲ್ಲ, ಅದಕ್ಕೆ ಹೆದರ್ಕೊಂಡು ಸಾಯೋದು ಬೇಕಾಗಿಲ್ಲ. ಅವಳು ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಆದ್ರೆ ಅದಕ್ಕಿಂತ ಮುಂಚೆ ಅವಳಿಗೆ ಈ ಮನೆಯಲ್ಲಿ ಉಸಿರುಗಟ್ಟೋ ವಾತಾವರಣ ಕ್ರಿಯೇಟ್ ಆಗ್ಬೇಕು. ಅವಳ ಪರಿಸ್ಥಿತಿ ನೀರಿಂದ ಹೊರಗೆ ಬಂದಿರೋ ಮೀನಿನ ಒದ್ದಾಟದ ತರ ಆಗ. ಅದಕ್ಕೇನಾದ್ರೂ ಯೋಚನೆ ಮಾಡು. ಇಲ್ಲ ನಿನ್ನ ಪ್ಲಾನ್ ಅಲ್ಲೇ ಹೋಗೋದಾದ್ರೆ ಅವಳು ಏನ್ ಮಾಡ್ತಾಳೆ ಅಂತ ಅವಳು ಮಾಡೋದಕ್ಕಿಂತಾನೆ ಮುಂಚೆ ತಿಳ್ಕೊಂಡು ಅದನ್ನ ಮಟ್ಟ ಹಾಕೋದನ್ನ ನೋಡು. ಅದು ಬಿಟ್ಟು ಈ ರೀತಿ ಕೆಲ್ಸಕ್ಕೆ ಬಾರ್ದೇ ಇರೋ ಮಾತುಗಳನ್ನ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ. ಶ್ರುತಿ, ಏ? ಕಿರಣ್, ಅಲ್ಲ ಅದಕ್ಕೆ ಇಷ್ಟೆಲ್ಲ ಡಿಸ್ಟರ್ಬೆನ್ಸ್ ಇದ್ರು ನೀವು ಕಾಲೇಜ್ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೀರಲ್ಲ. ಓದ್ಲೇಬೇಕಲ್ವಾ ಶ್ರುತಿ? ಇದು ನನ್ನ ಕರ್ತವ್ಯ. ನಿಜ, ಆದ್ರೆ ಓದಕ್ ಮನ್ಸ್ ಸರಿ ಇರ್ಬೇಕಲ್ವಾ? ಸರಿ ಮಾಡ್ಕೋಬೇಕು. ಮನ್ಸ್ ಸರಿ ಇಲ್ಲ ಅಂತ ಊಟ ಬಿಡ್ತೀವಾ, ನಿದ್ದೆ ಬಿಡ್ತೀವಾ? ಇಲ್ಲ ತಾನೆ. ಹಾಗೆ ಈ ಓದ್ ಕೂಡ ತೊಂದರೆಗಳು ಬರುತ್ತೆ ಹೋಗುತ್ತೆ, ಆದ್ರೆ ಅದ್ರ ಜೊತೆ ನಾವು ಹೋಗ್ಬಾರ್ದು ಅಷ್ಟೇ. ಆಹಾ, ಎಷ್ಟು ಸಿಂಪಲ್ ಆಗಿ ಹೇಳಿದ್ರಿ ಅದಕ್ಕೆ. ಆದ್ರೆ ಇಷ್ಟು ಸಹಜವಾಗಿ ಹೇಗ್ ಬದುಕೋದು? ನಮ್ಮಿಬ್ರಿಗೂ ಭಯ ಆಗೋಗಿತ್ತು. ಅಣ್ಣ ಮಾಡಿದ ಕುತಂತ್ರಕ್ಕೆ ನೀವು ಬಲಿಯಾಗಿ ಎಲ್ಲಿ ಮನೆಗೆ ಬರ್ದೇ ಹೋಗ್ತೀರೇನೋ ಅಂತ. ಬಂದು ಒಳ್ಳೇದ್ ಮಾಡಿದ್ರಿ. ಇದೆಲ್ಲ ಇವ್ರ ಕುತಂತ್ರಗಳು. ಆದ್ರೆ ಎಲ್ಲೋ ಒಂದ್ ಕಡೆ ನೀವ್ ಮಾಡ್ದೇ ಇರೋ ತಪ್ಪನ ಮಾಡ್ದೆ ಅಂತ ಒಪ್ಕೊಳ್ಳೋ ಹಾಗಾಯ್ತಲ್ಲ, ಅದೇ ನೋವು. ಅದಕ್ಕೆ ಯಾಕೆ ನೋವು? ಇಷ್ಟಕ್ಕೂ ಕುತಂತ್ರಕ್ಕೆ ಇನ್ನೊಂದು ಉತ್ತರ ಯಾವ್ದು ಹೇಳು? ತಂತ್ರ. ಆ ತಂತ್ರ ಮತ್ತೆ ನನ್ನ ಈ ಮನೆಗೆ ಕರ್ಕೊಂಡ್ ಬಂದ್ ಬಿಟ್ಟು ಹೋಗಿದೆ. ಹಾಗಂತ ಇವ್ ಸುಮ್ನೆ ಕೂರಲ್ಲ ಅದಕ್ಕೆ. ನಾನು ಅಷ್ಟೇ ಕಿರಣ್. ಹಾಗಂತ ನಿಮ್ ಜೀವನ ಹೀಗೆ ನಡೀತಾ ಹೋಗ್ಬೇಕಾ? ಅದಕ್ಕೊಂದ್ ನೆಮ್ಮದಿ ಅನ್ನೋದಿಲ್ವಾ? ಬದುಕಿನ ಪಯಣದಲ್ಲಿ ಪ್ರತಿಯೊಬ್ರು ನಡಿಬೇಕು. ನಡಿಗೆ ನಿಂತ್ರೆ ಮಾತ್ರ ನೆಮ್ಮದಿ ಕಳ್ಕೊಂತೀವಿ. ಆದ್ರೆ ನೀವು ನಡೆಯೋ ದಾರಿಲಿ ಮುಳ್ಳು ಕಲ್ಲು ಎಲ್ಲ ಹಾಕ್ತಾ ಇದಾರಲ್ಲ. ಚಪ್ಲಿ ಹಾಕೊಂಡ್ ನಡೆದ್ರೆ ಏನೂ ಆಗಲ್ಲ ಅಂತ ಗೊತ್ತಲ್ವಾ? ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಬೇಕು? ಆದ್ರೂ ಹುಷಾರಾಗಿರಿ ಅದಕ್ಕೆ. ನಿಮ್ಗೇನಾದ್ರೂ ಸಹಾಯ ಬೇಕಂದ್ರೆ ನಾವ್ ಮಾಡ್ತೀವಿ.
ಇಷ್ಟು ದಿವಸದ ಮೇಲೆ ಈ ಮನೆಯಲ್ಲಿ ನಮ್ಮೋರಂತ ಒಬ್ರು ಇದ್ದಾರೆ ಅಂದ್ರೆ ಅದು ನೀವು ಅದಕ್ಕೆ. ಅವ್ರು ಯಾರೋ ನಮ್ಮೋರಾಗಿದ್ರು, ಆದ್ರೆ ನಮ್ಮೋರ್ ಅನ್ನೋ ಫೀಲ್ ಇರ್ಲಿಲ್ಲ. ತಪ್ಪು ತಪ್ಪು ಆಗ ಅನ್ಕೋಬಾರ್ದು ಶ್ರುತಿ. ನಾವು ನಮ್ಮವ್ರಿರೋ ಪರೀಕ್ಷೆಲಿ ಗೆದ್ದಾಗ್ಲೆ ನಾವು ನಮ್ಮವರಲ್ಲಿ ಒಂದಾಗಕ್ ಸಾಧ್ಯ. ಯಾವ್ದೋ ಒಂದ್ ವಿಷಯದಲ್ಲಿ ನಮ್ ವಿರುದ್ಧವಾಗಿದ್ದಾರೆ ಅನ್ನೋ ಮಾತ್ರಕ್ಕೆ ಹೆತ್ತವ್ರನ್ನ ನಮ್ಮ ಅಪ್ಪ ಅಮ್ಮ ಅಲ್ಲ ಅಂತ ಹೇಳಕ್ಕಾಗತ್ತಾ? ಹೋಗಿ ನೆಮ್ಮದಿಯಾಗಿ ಊಟ ಮಾಡಿ ನಿದ್ದೆ ಮಾಡಿ, ನನಗೇನು ಆಗಲ್ಲ. ಅದಕ್ಕೆ ಎಲ್ಲರ ಊಟ ಆಯ್ತು, ನೀವು ಮಾಡ್ಕೊಂಬಿಡಿ. ಮನ್ಸಿಗೆ ಸಂಕಟ ಆಗಿದೆ ಅಂತ ಹೊಟ್ಟೆಗೆ ಸಂಕಟ ಕೊಟ್ರೆ ಆಗ ಆರೋಗ್ಯ ಹಾಳಾಗತ್ತೆ. ನಾನ್ ಮಾಡ್ಕೊಂತೀನಿ, ನೀವ್ ಹೊರಡಿ. ಸರಿ ಅದಕ್ಕೆ, ಗುಡ್ ನೈಟ್. ಗುಡ್ ನೈಟ್ ಅದಕ್ಕೆ. ಏನಣ್ಣ, ಬಾ ತೆಗಿ ಹೇಳ್ತೀನಿ. ಏನಾಯ್ತು ಅಂತ ಹೇಳು. ಏನಾಯ್ತು ಅಲ್ಲ, ಏನ್ ಮಾಡ್ಬೇಕು ಅಂತ ಕೇಳು. ಕೇಳ್ಬೇಡ, ಅಲ್ಲೇ ಹೇಳ್ತೀನಿ. ಬಾ ಬಾ. ಟಿಶುಮ್ ತಂಗ್ಯವ, ಅಲ್ಲಿ ನೋಡು, ಆ ಕಡೆ ಚೂಡು, ಅಂಗಪಾರಿ, ಉದರದೇಕು, ಅವಲಿ ತೂಲ. ನೋಡ್ದೆ, ಏನು ಕಾಣಿಸ್ತು? ನಮ್ಮಗಳ ನೆಮ್ಮದಿನೆಲ್ಲ ಕೆಡ್ಸಿ ಹಾ. ಆ ಗೀತಾ ನೆಮ್ಮದಿಯಾಗಿ ಅನ್ನ ನುಂಗ್ತಾ ಇದ್ದಾಳೆ. ಹೆಂಗೆ ನಾವು? ಏನಣ್ಣ ಹೆಂಗೆ ಅಂತ ಹೆಮ್ಮೆಯಿಂದ ಕೇಳ್ತಾ ಇದ್ಯಾ? ನನಗೆ ಆಗದೆ ಇರೋಳು ತಿಂತಾ ಇರೋದು ನೋಡಿ ನಾನು ಹೊಟ್ಟೆ ಉರ್ಕೋಬೇಕಾ? ಅಯ್ಯೋ ನನ್ನ ತಂಗಿಯವ್ವ, ಅಲ್ಲೇ ಇರೋದು ಪಾಯಿಂಟು. ಅವಳು ಊಟ ಮಾಡ್ತಿದ್ದಾಳ ಸರಿ, ಆದರೆ ತಿಂತಾ ಇರೋದೇನು? ಏನು ಅದ್ರ ಮೆನು ನೋಡ್ಕೊಂಡು ಬಂದು ನಿನಗೆ ವರದಿ ಒಪ್ಪಿಸ್ಬೇಕಾ? ತಂಗ್ಯವ್ವ, ಅವಳು ತಿಂತಾ ಇರೋದು ಬಿಟ್ಟಿ ಕೂಳು. ನೀನು ಅದನ್ನು ಗಮನಿಸು ತಂಗ್ಯವ್ವ. ಟೋಟಲ್ ಆಗಿ ಸಬ್ಜೆಕ್ಟ್ ಎಷ್ಟು ಮುಖ್ಯನೋ ಆಬ್ಜೆಕ್ಟ್ ಕೂಡ ಅಷ್ಟೇ ಮುಖ್ಯ. ಟೋಟಲ್ ಆಗಿ ಇದರ ವ್ಯಾಕರಣ ಏನಿದೆ. ಬಾಯಿ ಮುಚ್ಚು, ನಿನ್ನ ಗ್ರಾಮರ್ ಲೆಕ್ಕಾಚಾರ ನನಗೆ ಬೇಕಾಗಿಲ್ಲ. ಇದನ್ನು ಕಟ್ಕೊಂಡು ನನಗೇನಾಗಬೇಕು? ಕಟ್ಕೊಂಡಲ್ಲ ತಂಗ್ಯವ್ವ, ಅದನ್ನು ಇಟ್ಕೊಂಡು ಅವಳಿಗೆ ಅವಮಾನ ಮಾಡಬೇಕು. ಇದಕ್ಕಿಂತ ಬೆಸ್ಟ್ ಸಂದರ್ಭ ಇನ್ನೊಂದು ಸಿಗೋದಿಲ್ಲ ನನ್ನ ತಂಗ್ಯವ್ವ. ಸ್ವಾಭಿಮಾನ ಇರೋ ಪ್ರತಿ ಮನುಷ್ಯ ಕೇರಳೋದು ಯಾವಾಗ ಹೇಳು ತಂಗ್ಯವ್ವ? ಊಟದ ವಿಷಯನ ಕೆಣಕ್ದಾಗ, ನೀನು ತಿಂತಾ ಇರೋದು ಬಿಟ್ಟಿ ಕೂಳು ಅಂತ ಅಂದಾಗ. ಮಾಮ ಹೇಳೋದ್ ಸರಿಯಾಗಿದೆ ಅಮ್ಮ. ತಿಂತಾ ಇರೋ ಅನ್ನದ ಮುಂದೆ ಅವಮಾನ ಮಾಡಿ ನೀನ್ ಹಂಗಲ್ಲಿದ್ಯಾ ಅಂತ ಹೇಳಿದ್ರೆ ಖಂಡಿತ ಗೀತಾ ಮನ್ಸು ನೋವಾಗುತ್ತೆ. ಬಿಟ್ಟಿ ಕೂಳು ಬೇಡ ಅಂತ ಬಿಟ್ಟೆದ್ದು ಹೋಗ್ತಾಳೆ. ಆ ರೋಷ ಅವಮಾನ ಮಾಡ್ದವ್ರ ಜೊತೆ ಈ ಮನೇಲಿ ಇರ್ಬೇಕಾ ಅನ್ನೋ ಆಲೋಚನೆ ಕೂಡ ಹುಟ್ಟುತ್ತೆ. ತಂಗ್ಯವ್ವ, ಇನ್ಯಾಕ್ ತಡ? ಆತ್ಮಾಭಿಮಾನ, ಮಣ್ಣು ಮಸಿ, ಅದು ಇದು ಅಂತ ಬಿಟ್ಟಿ ಕೂಳ್ ತಿಂತಾ ಇದೆಯಲ್ಲ, ನಿಂಗೇನು ಮಾನ ಮರ್ಯಾದೆ ಅನ್ನೋದು ಇಲ್ವೇ ಇಲ್ವಾ ಅಂತ ಉಗಿದು ಉಪ್ಪಾಕು. ತಂಗ್ಯವ್ವ, ಇದು ದಿ ಬೆಸ್ಟ್ ಟೈಮು. 10% ಸ್ವಾಭಿಮಾನ ಅವಳಲ್ಲಿದ್ರು ಇಂಥ ಮಾತು ಕೇಳಬೇಕಾ ಅನ್ಕೊಂಡು ಎದ್ದು ಹೋಗ್ಬಿಡ್ತಾಳೆ. ಮಾನ ತೆಗೆಯೋ ಕಾರ್ಯಕ್ರಮ ಶುರು ಹಚ್ಕೋ. ನಿಂಗೆ ಜಯವಾಗಲಿ. ಮುಂದುವರಿ.